ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಬಾಲಕಿಯರ ಬಾಲಮಂದಿರ. ನೊಂದ, ಸಂತ್ರಸ್ತ, ಅನಾಥ, ತೊಂದರೆಗೀಡಾದ ಮಕ್ಕಳು ಸೇರಿದಂತೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಅಪ್ರಾಪ್ತ ಬಾಲಕಿಯರಿಗೆ ಇಲ್ಲಿ ರಕ್ಷಣೆ ನೀಡಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಸ್ಥಳ. ಆದರೆ ಈ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿರುವ ಮಹಿಳಾ ಸಿಬ್ಬಂದಿಯೊಬ್ಬಳು ಈ ಹಿಂದೆ ನೊಂದ, ಸಂತ್ರಸ್ತ, ಅಪ್ರಾಪ್ತ ಬಾಲಕಿಯರನ್ನ ವೇಶ್ಯಾವಾಟಿಕೆಗೆ ತಳ್ಳಿದ ಆರೋಪಕ್ಕೆ ಕುಖ್ಯಾತಿಯಾಗಿತ್ತ. ಆ ಘಟನೆ ಮರೆಯುವುದಕ್ಕೂ ಮುನ್ನವೇ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯ ನೊಂದ, ಸಂತ್ರಸ್ತ, ಅಪ್ರಾಪ್ತ ಬಾಲಕಿಯರನ್ನ ಅವರ ಮನೆಗೆ ಬಿಡುಗಡೆ ಮಾಡಲು ತಲಾ ಬಾಲಕಿಗೆ 50,000 ರೂಪಾಯಿ ಲಂಚ ಪಡೆದ ಆರೋಪ ಕೇಳಿಬಂದಿದ್ದು, ರಾಜ್ಯ ಸರ್ಕಾರ ಮಕ್ಕಳ ಕಲ್ಯಾಣ ಸಮಿತಿಯನ್ನೇ ಅಮಾನತು ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ದ ಮುನಿನಾರಾಯಣ ಸ್ವಾಮಿ, ಸದಸ್ಯರಾದ ಮಹೇಶ್ ಬಿಆರ್ ಹಾಗೂ ತ್ರಿಭುವನೇಶ್ವರಿಯನ್ನ ಅಮಾನತು ಮಾಡಲಾಗಿದೆ. ಬಾಲನ್ಯಾಯ ಕಾಯ್ದೆ 2015ಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುವುದು ಇಲಾಖೆಯ ತನಿಖೆಯಲ್ಲಿ ಸಾಬೀತಾದ ಕಾರಣ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ. ಇನ್ನು ನೊಂದ, ಸಂತ್ರಸ್ತ, ನಿರ್ಗತಿಕರ ರಕ್ಷಣೆ ಮಾಡುವುದರ ಬದಲು ಅವರನ್ನ ಸುಲಿಗೆ ಮಾಡಿದ ಆರೋಪದಲ್ಲಿ ಅಮಾನತಾಗಿರುವ ಮುನಿನಾರಾಯಣ ಸ್ವಾಮಿ ನಾನು ಅಂತಹವನಲ್ಲ ಎಂದು ಆರೋಪದಿಂದ ಜಾರಿಕೊಳ್ಳಲು ಯತ್ನಿಸಿದ್ದಾನೆ. ನನ್ನ ಹೆಸರು ಎನ್ ಮುನಿನಾರಾಯಣ ಸ್ವಾಮಿ ಅಂತ ಸರ್. ನಾವು 2024ರಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ತ್ರಿಭುವನೇಶ್ವರಿ ಮತ್ತು ಮಹೇಶ್ವರು ಮತ್ತು ನಾವು ಮೂವರು ಸೇರಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ನಮ್ಮಲ್ಲಿ ಮೊನ್ನೆ ರೀಸೆಂಟಾಗಿ 17ನೇ ತಾರೀಕು ಅಮಾನತು ಆದೇಶ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಏನಂತ ಬಂದಿತ್ತು ಅದರಲ್ಲಿ ವಿತೌಟ್ ಯಾರೋ ಮಕ್ಕಳ ಪೇರೆಂಟ್ಸ್ ಹತ್ರ ದುಡ್ಡು ಕೇಳಿದ್ದಾರೆ ಅಂತ ಹೇಳಿ ಬಂದಿದೆ. ಸೊ ಹಂಗಾಗಿ ಯಾವುದೇ ರೀತಿ ಅಲ್ಲಿ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳು, ತುಂಬ ನೊಂದು ಬೆಂದ ಮಕ್ಕಳು, ಅಂಥ ಮಕ್ಕಳ ಹತ್ರ ನಾವು ಯಾವುದೇ ರೀತಿ ದುಡ್ಡಿನ ವ್ಯವಹಾರ ಮಾಡೋದಾಗಲಿ ಯಾವುದೇ ಇಲ್ಲ. ಅದು ಮಾಡಿದರೆ ಅಕಸ್ಮಾತ್ ಯಾವುದಾದ್ರೂ ಮಾಡಿದರೆ ಬೇರೆಯವ್ರು ಯಾರೋ ಷಡ್ಯಂತ್ರ ಮಾಡಿ ನಮ್ಮ ಮೇಲೆ ಮಾಡಿರೋ ಬಿಟ್ಟರೆ ನಮ್ದು ಯಾವುದೇ ರೀತಿ ಆ ಥರ ಮಾಡಿರೋಂಥ ಇದೇ ಇಲ್ಲ ಸರ್. ನಾವು ಮಾಡೋಕ್ಕೆ ಹೋಗೋದಿಲ್ಲ, ಮಾಡೋದಿಲ್ಲ. ನಾವು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ಕೊಳ್ಳೋಕೆ ಬಂದಿರೋಂಥ ಸರ್. ಮೂರನೇ ವ್ಯಕ್ತಿ ಯಾರೋ ಷಡ್ಯಂತ್ರ ಮಾಡಿ ನಮ್ಮ ಮೇಲೆ ಮಾಡಿರ್ಬೋದು ಬಿಟ್ಟರೆ ನಾವು ಯಾವುದೇ ರೀತಿ ಆ ಥರ ಉದ್ದೇಶಪೂರ್ವಕವಾಗಲಿ ಯಾವುದೇ ರೀತಿ ಮಕ್ಕಳ ಹಿತದೃಷ್ಟಿಯಿಂದ ಕೆಲಸ ಮಾಡ್ತೀವಿ ಹೊರತು ಬೇರೆ ಉದ್ದೇಶದಿಂದ ಮಾಡಿರೋ ಕೆಲಸ ಅಲ್ಲ. ಇದನ್ನು ಹಿಂಗೆ ಥರ ಹೇಳ್ತೀನಿ ಸರ್. ಲೈಂಗಿಕ ದೌರ್ಜನ್ಯಕ್ಕೀಡಾದ ಬಾಲಕಿಯರು ಸೇರಿದಂತೆ ತೊಂದರೆಗೆ ಸಿಲುಕಿದ ಬಾಲಕಿಯರನ್ನ ರಕ್ಷಣೆ ಮಾಡಬೇಕಾದ ಚಿಕ್ಕಬಳ್ಳಾಪುರದ ಮಕ್ಕಳ ಕಲ್ಯಾಣ ಸಮಿತಿ ಮುಕ್ತಾಯವಾದ ಪ್ರಕರಣದಲ್ಲಿ ಮಕ್ಕಳನ್ನ ಅವರ ಪೋಷಕರ ಜೊತೆ ಕಳುಹಿಸಲು ಲಂಚಾವತಾರ ನಡೆಸಿ ಸಿಕ್ಕಿಬಿದ್ದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.